ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬರಲೇಬೇಕು. ಈ ಕೂಡಲೇ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬರಲೇಬೇಕು. ದಲಿತರನ್ನು ಕಡೆಗಣಿಸುತ್ತಿರುವ ತಾಲೂಕು ಆಡಳಿತಕ್ಕೆ ದಲಿತರನ್ನು ಕಡೆಗಣಿಸುತ್ತಿರುವ ತಾಲೂಕು ಆಡಳಿತಕ್ಕೆ ಹೇಳಿದಿದ್ದಾರೆ. ದಲಿತರನ್ನು ಕಡೆಗಣಿಸುತ್ತಿರುವ ಆಡಳಿತ ವರ್ಗಕ್ಕೆ ಹೇಳಿದಿದ್ದಾರೆ. ದಲಿತರನ್ನು ಕಡೆಗಣಿಸುತ್ತಿರುವ ಆಡಳಿತ ವರ್ಗಕ್ಕೆ ಹೇಳಿದಿದ್ದಾರೆ. ಅವರ ದಾಸಕ್ಕೆ ಹೇಳಿದಿದ್ದಾರೆ. ರಾಮವಕ್ಕೆ ಹೇಳಿದಿದ್ದಾರೆ. ತಾಲೂಕು ಆಡಳಿತಕ್ಕೆ ಹೇಳಿದಿದ್ದಾರೆ. ಆಡಳಿತಕ್ಕೆ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಬರಲೇಬೇಕು. ಮಾಡಬಾರದು.
ಯಾರು ಮಾತಾಡ್ಬೇಡಿ. ಮಧುಗಿರಿ ಪಂಚಾಯಿತಿಯ ಎಲ್ಲ ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರೆ, ಪಂಚಾಯಿತಿ ಮುಖ್ಯಸ್ಥರೇ, ಸಂಘಟನೆಯ ನಾಯಕರುಗಳಾದಂತ ವಿಜಯ್ ಅವರೇ, ನಮ್ಮ ರಾಜ್ಯ ಸಮಿತಿ ಮಂಜಣ್ಣವರೇ, ರಾಮಚಂದ್ರ ಅವರೇ, ಇಷ್ಟೋ ದಿವಸಗಳ ಕಾಲ ನಿಮ್ಮನ್ನೆಲ್ಲ ಸಂಘಟಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಸಜ್ಜುಗೊಳಿಸಿ ಕುತ್ಕೊಂಡ್ಬಿಡ್ಬೋದಲ್ಲ, ಕುತ್ಬಿಡಿ, ಹೋಗಿ ಕುಡಿಸ್ಬಿಡಿ. ಇದೆ ಎಷ್ಟು ಸಾಕು. ಸಂಘಟನೆಯ ಸತೀಶ್ ಅವರೇ, ನನ್ನೆಲ್ಲ ಹಳೆ ಸಂಘಟನೆಗಳೇ, ಮೆಕ್ಯಾನಿಕ್ ಶ್ರೀನಿವಾಸು, ನಮ್ಮ ಕಿಟ್ಟ ಅವರು, ಯಾರು ಎಲ್ಲರೂ ಇಲ್ಲಿ ಕೂತಿದ್ರಿ. ಆಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬಂದಿರತಕ್ಕಂತ ನಮ್ಮ ಕೃಷ್ಣಪ್ಪನವರು, ಶ್ರೀಧರ್ ಅವರು, ಕೆಂಪಣ್ಣ, ಎಲ್ಲರೂ ಸೇರಿ ಜಗದೀಶ್ ಮತ್ತು ಕಲಾಮಂಡಲಿ ತಂಡ ತುಂಬಾ ಗಟ್ಟಿಯಾಗಿ ನಿಮ್ಮನ್ನ ಸಂಘಟಿಸಿ ನಿಮ್ಮನ್ನೆಲ್ಲ ಒಟ್ಟುಗೂಡಿಸಿದ್ದಾರೆ. ಯಾಕಂದ್ರೆ ನಾನು ಮೊದಲಿಗೆ ಅವರ ಜೊತೆಗೆ ಮಾತನಾಡ್ಬೇಕಾದ್ರೆ ನಾನು ಮೊದಲಿಗೆ ಅವರಿಗೆ ಧನ್ಯವಾದಗಳು ಹೇಳ್ಬೇಕು, ನಿಮ್ಮ ಸಂಘಟನೆಯ ನೇತಾರರಿಗೆ ಧನ್ಯವಾದಗಳು ಹೇಳ್ಬೇಕು. ಒಂದು ಸಂಘಟನೆ ಒಂದು ಬಿಗಿಯಾದ ರೀತಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅದರ ಕಾರ್ಯಕಾರಿ ಮಂಡಳಿಯವರು ಸಹ ಭಾರಿ ಮುಖ್ಯ ಆಗಿರ್ತಾರೆ. ಯಾಕಪ್ಪ ಮುಖ್ಯ ಆಗಿರ್ತಾರೆ ಅಂತಂದ್ರೆ, ಮಧುಗಿರಿ ಪಂಚಾಯತಿದ ಒಂದೇ ಸಮಸ್ಯೆ ಅಲ್ಲ, ಮುದಿಗೆರೆ ಪಂಚಾಯತಿದೆ ಒಂದು ಸಮಸ್ಯೆ ಅಲ್ಲ. ಆದ್ರೆ ಆ ಪಂಚಾಯತಿಯನ್ನ ಸಂಘಟನೆ ಮಾಡಿ ಈ ಮಟ್ಟಕ್ಕೆ ಒಂದು ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಥವಾ ತಾಲೂಕಾ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಥವಾ ಕಾನೂನುಗಳನ್ನ ತಿಳ್ಕೊಂಡಿರ್ಬೇಕು ಅಂತ ಅನ್ನೋ ಮಟ್ಟಕ್ಕೆ ಅವ್ರು ತಯಾರಾಗಿದ್ದಾರಲ್ಲ, ಅದಕ್ಕೆ ನಾನು ಸಂತೋಷ ಪಡ್ತೀನಿ. ಅದಕ್ಕೆ ನನಗೆ ಸಂತೋಷ ಇದೆ. ವಿಜಯಕುಮಾರ್ ಬಂದ ತಕ್ಷಣ ಹೇಳಿದ್ರು ಎಲ್ಲಣ್ಣ ಅಂತ ಇದ್ರು. ಇಲ್ಲಪ್ಪ, ನೀನು ನಮ್ಮ ಸಂಘಟನೆ ತಲಿಸಂಘ ಸಮಿತಿ ಸಂವೇದ ಸಮಿತಿ ಅವ್ರು ನೀನು ಅಂತಂದೆ. ಅದು ಬೇರೆ ಇರ್ಲಿ, ಅವೆಲ್ಲ ಏನಿಲ್ಲ, ಅವು ಯಾವುದೇ ಒಂದು ಆ ತರದ ಒಂದು ಅಚಾತುರ್ಯಗಳು ಏನಿಲ್ಲ ಅಲ್ಲಿ. ಅದ್ರ ಒಂದು ಏನಂತಂದ್ರೆ, ಇವರೆಲ್ಲ ಈ ಗರಡಿಯಲ್ಲೇ ತಯಾರಾದಂತವ್ರು. ಆ ಗರಡಿ ಎಷ್ಟು ಭದ್ರವಾಗಿತ್ತಂತಂದ್ರೆ, ನಾವು ಸಣ್ಣ ಮಕ್ಕಳಿಂದನೂ ಸಹ ಅವ್ರನ್ನ ಟ್ರೈನ್ ಮಾಡಿ ಒಂದು ಪಂಚಾಯತ್ ಅಂದ್ರೆ ಏನು, ದಲಿತರು ಅಂದ್ರೆ ಮೊದಲಿಗೆ ಯಾರನ್ನ ದಲಿತರು ಅಂತ ಕರೀತೀರಿ? ಈ ಜಾತಿ ಹುಟ್ಟಿದ್ದಾದ್ರೂ ಹೇಗೆ? ನಮ್ಮನ್ನು ದಲಿತರು ಅಂತ ಯಾಕೆ ಇಷ್ಟು ಶತಮಾನಗಳಿಂದ ಕರ್ಕೊಂಡಿದ್ದೀರಿ? ನಾವು ಮನುಷ್ಯರಲ್ವಾ ನಾವು? ಹೇಳ್ರಮ್ಮ, ಮನುಷ್ಯರಲ್ವಾ? ನಮಗೇನಾದ್ರೂ ಮೂಗು ಕಣ್ಣು ಎಲ್ಲ ಹಿಂದ್ಗಡೆ ಇದೆಯಾ? ಅವ್ರಿಗೂ ಮೂಗು ಎಲ್ಲಿದೆಯೋ ಅಲ್ಲೇ ನಮಗೂ ಮೂಗಿ ಅಲ್ಲೇ ಇದೆ. ಅವ್ರಿಗೂ ಬಾಯಿ ಎಲ್ಲಿದೆಯೋ ನಮಗೂ ಬಾಯಿ ಅಲ್ಲೇ ಇದೆ. ಅವ್ರಿಗೆ ಕಣ್ಣುಗಳು ಎಲ್ಲಿದೆಯೋ ನಮಗೂ ಹಂಗಿದೆ. ಎಲ್ಲಾ ಅಂಗಾಂಗಗಳು ಇರೋ ಜಾಗದಲ್ಲೇ ಇದ್ದಾವೆ, ಹೌದಾ? ಮತ್ತೆ ನೀವೆಂಗೆ ಭಿನ್ನ ಅಂತ ಕರೀತೀರ ನಮ್ಮನ್ನ ಹೇಗೆ ಹೇಳ್ತೀರಿ ನೀವು? ನಿಮ್ಮ ಮನೆಯಲ್ಲಿ ಕೆಲಸ ಮಾಡಿದವ್ರು ನಾವು, ಈ ಊರನ್ನ ಕಸ ಗುಡಿಸಿದವ್ರು ನಾವು, ನಿಮ್ಮ ದೇವಸ್ಥಾನ ಕಟ್ಟಿದವ್ರು ನಾವು, ನಿಮ್ಮ ಬಂಗಲೆಗಳು ಕಟ್ಟಿದವ್ರು ನಾವು, ಸ್ವಚ್ಛ ಮಾಡಿದವ್ರು ನಾವು, ಈ ದೇಶನ ಸ್ವಚ್ಛ ಮಾಡಿ ನಿಮಗೊಂದು ಸಂವಿಧಾನ ಕೊಟ್ಟಂತವ್ರು ನಾವು ಗಟ್ಟಿಯಾಗಿ ಏನೋ ಹೇಳ್ಬೇಕಾದ್ರೆ ಸಂವಿಧಾನ ಕೊಡ್ತಕ್ಕಂಥವ್ರು ಈ ದಲಿತರೇ. ಇಷ್ಟೆಲ್ಲ ಮಾಡ್ಬೇಕಾದ್ರೆ ದಲಿತರು ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಾವು ನಿರ್ವಹಣೆ ಮಾಡೋದಿಲ್ಲ, ಇವ್ರು ಬೇರೆಯವ್ರಂತ ತಿಳಿದಿರ್ತಕ್ಕಂಥದ್ದು ಎಷ್ಟು ಸಮಂಜಸವಾಗಿರ್ತಕ್ಕಂಥದ್ದು? ಯಾರಾದ್ರೂ ನಂಬಲಿಕ್ಕೆ ಸಾಧ್ಯ ಆಗ್ತದ? 95ರಲ್ಲಿ ಆದೇಶ ಆಗಿದೆ, 1991ರಲ್ಲಿ 95ರಲ್ಲಿ ಆದೇಶ ಆಗಿದೆ. ನಾವು ಮಾಡ್ತಾ ಇರ್ತಕ್ಕಂಥದ್ದಲ್ಲ. ನಾವು ಇವತ್ತೇನು ಕೇಳ್ದಲ್ಲ, ಇವತ್ತು ನೀವು ಇಲ್ಲೇನೆ ಗ್ರಾಮ ಪಂಚಾಯತಿಯನ್ನ ಮಾಡಿ ಅಂತ ಹೇಳ್ತಾ ಇಲ್ಲ. ಮಧುಗಿರಿ ಈಗಾಗ್ಲೇನೆ ಅಚ್ಚ ಅಕ್ಷರಗಳಲ್ಲಿ ಬರ್ದಿರ್ತಕ್ಕಂಥದ್ದು ನೀವು ಕೇಳ್ಬೇಕು. ನೀವು ಬರ್ದಿದ್ದಾರೆ ಅಲ್ಲಿ, ನಾವೇ ಹೇಳ್ತಾ ಇಲ್ಲ. ಆಗಿರ್ತಕ್ಕಂಥದ್ನ ನಿರ್ವಹಣೆ ಮಾಡ್ಲಿಕ್ಕೆ, ಅಲ್ಲಿ ಅಧಿಕಾರ ಚಲಾಯಿಸ್ಲಿಕ್ಕೆ ನಮ್ಮ ಜನಾಂಗದಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನೀವು ಬದಲಾವಣೆ ಮಾಡ್ತಾ ಇದ್ದೀರಾ ಸ್ವಾಮಿ? ಅಲ್ಲೆಲ್ಲ ದಲಿತರು ಹೆಚ್ಚು ಜನಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋ ಕಾರಣದಿಂದ ನೀವು ಬದಲಾವಣೆ ಮಾಡ್ತಾ ಇದ್ದೀರಾ? ಇದು ಕೂಡೋದಿಲ್ಲ. ಸಂವಿಧಾನ ನಿಮಗೊಂದು ನಮಗೊಂದು ಅಥವಾ ಅಲಿರ್ಗೊಂದು ಮಾದಿಗರಿಗೊಂದು ಕೊರಮರಿಗೊಂದು ಗೌಡ್ರಿಗೊಂದಿಲ್ಲ, ಬರ್ದಿಲ್ಲ, ಅಲ್ಲಿ ಬೇರೆ ಏನಿಲ್ಲ. ಅದು ಇರ್ತಕ್ಕಂಥದ್ದು ಶಾಶ್ವತವಾದ ಸಂವಿಧಾನ, ಅದರ ಹಕ್ಕುಗಳು. ಆ ಹಕ್ಕಿನ ಅಡಿಯಲ್ಲಿ ನಮ್ಮ ಜನ ಕೆಲಸ ಮಾಡ್ಲಿಕ್ಕೆ ಅರ್ಹರಿದ್ದಾರೆ, ನಾವು ಅರ್ಹರಿದ್ದೀವಿ. ಯಾವ ಕಾರಣಕ್ಕಾಗಿ ಇಷ್ಟು ವರ್ಷಗಳ ಕಾಲ ನೀವು ಅದನ್ನ ಮಾಡದೆ ಇಟ್ಟುಕೊಂಡಿದ್ದೀರಿ? ನಮಗೆ ಅರ್ಥ ಆಗೋದಿಲ್ಲ. ನಮಗೂ ಸಹ ಗೊತ್ತಿದೆ, ಕಾನೂನು ಕಾಯ್ದೆಗಳು ಗೊತ್ತಿದೆ. ಕಳೆದ ಬಾರಿ ಇಡೀ ಟೀಮ್ ಬಂದಿತ್ತು, ನಿಮ್ಮ ಊರಿನ ಟೀಮ್ ಎಲ್ಲ ಬಂದಿತ್ತು, ಹೌದಾ? ಬೆಂಗಳೂರು ಬಂದಾಗ ಬೆಳಗಿನ ಜಾವನೆ ಹೋಮ್ ಮಿನಿಸ್ಟರ್ ನೋಡಿದ್ರು ಅವರು,
ನಂತರ ಖರ್ಗೆ ಸಾಹೇಬರನ್ನು ನೋಡಿದ್ರು, ಖರ್ಗೆ ಸಾಹೇಬರನ್ನು ಒಟ್ಟುಗೂಡಿ ಸಹ ನಾವು ಮಾತಾಡಿದ್ವಿ. ಅದು ಆದೇಶಗಳು ಏನೇನಾಗಿದೆ ಅಂತ ತರಿಸ್ಕೊಂಡು ಪರಿಶೀಲಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆದ್ರೆ ಈಗ ತಾಲೂಕಾ ಪಂಚಾಯತಿ ಅವರು ನೀವು ಕ್ರಮ ಜರುಗದೆ ಇದ್ರೆ ಏನಿದ್ರ ಅರ್ಥ? ನಾನು ಇನ್ನೊಂದು ಭಾಷೆಯಲ್ಲಿ ಮಾತಾಡ್ಬೇಕಾಗುತ್ತೆ. ಸಂವಿಧಾನದ ವಿರೋಧಿ ಚಟುವಟಿಕೆಗಳಲ್ಲಿ ನೀವು ತೊಡಗಿದ್ದೀರಿ ಅನ್ನೋದನ್ನ ಸ್ಪಷ್ಟಪಡಿಸ್ಬೇಕಾಗತ್ತೆ. ಸಂವಿಧಾನ ವಿರೋಧ ಚಟುವಟಿಕೆ ತೊಡಗಿದ್ದೀರಿ ಅಂತಂದ್ರೆ ಏನ್ ಅರ್ಥ ಗೊತ್ತಾಯ್ತಾ? ನಿಮ್ಮ ಮೇಲೆ ಕೇಸ್ ದಾಖಲಿಸಬೇಕಾಗುತ್ತೆ. ಇದು ಸುಮ್ಮನೆ ಬಿಡೋದಿಲ್ಲ ನಾವು. ಯಾರ್ಯಾರು ಅಧಿಕಾರಿಗಳು ಅದರಲ್ಲಿ ಶಾಮೀಲಾಗಿದ್ದೀರಿ ಅನ್ನೋದನ್ನ ಬಯಲಿಗಿಡ್ಬೇಕಾಗುತ್ತೆ. ಇದು ಸುಲಭವಾಗಿ ಮುದಿಗೆರೆಯವ್ರನ್ನ ಕೂತ್ಕೊಂಡು ಧರಣಿ ಮಾಡ್ತಾ ಇದ್ರಿ ಅಂತ ತಿಳ್ಕೋಬೇಡಿ. ನಮಗೆ ಕಾನೂನು ಕಾಯ್ದೆಗಳು ಗೊತ್ತಿರೋದ್ರಿಂದನೇ ಈ ಮಟ್ಟದಲ್ಲಿ ಸಂಘಟನೆ ಮಾಡಿ ನಮ್ಮ ಹುಡುಗರು ನಾವು ಇಲ್ಲೇ ಮಾಡ್ತೀವಿ ಅಂತಂದಾಗ ನೀವು ಮಾಡಿ ಅಂತ ಹೇಳ್ಬಿಟ್ಟು ಪ್ರೋತ್ಸಾಹ ಮಾಡಿದ್ವಿ. ಆ ಕಾರಣದಿಂದ ಒಂದನ್ನ ಸ್ಪಷ್ಟಪಡಿಸ್ಬೇಕು. ಪಂಚಾಯತಿ ಸಿಸ್ಟಮ್ ಬಂದಿರೋದು ಹೇಗೆ? ಪಂಚಾಯತಿ ವ್ಯವಸ್ಥೆ ಬಂದಿರ್ತಕ್ಕಂಥನೇ ಗ್ರಾಮದಲ್ಲಿರ್ತಕ್ಕಂಥವ್ರಿಗೆ ನೀವು ಅವ್ರಿಗೆ ಹಕ್ಕುಗಳು ಕೊಡ್ಬೇಕು ಅಂತ, ವಿಕೇಂದ್ರೀಕರಣ ಮಾಡ್ಬೇಕಂತ. ಅಧಿಕಾರ ಕೇಂದ್ರೀಕರಣವಾಗಿದೆ, ಅದನ್ನು ವಿಕೇಂದ್ರೀಕರಿಸಬೇಕು. ಹಾಗೆ ಮಾಡಿದಾಗ ಹಳ್ಳಿ ಹಳ್ಳಿಗೆ ಈ ಎಲ್ಲ ವ್ಯವಸ್ಥೆ ಹೋಗುತ್ತೆ. ನೀವೇನೇ ಹಂಚ್ಕೊಂಡು ತಿಂತಕ್ಕಂಥದ್ದಲ್ಲ. ಪಂಚಾಯತಿ ಲೆವೆಲಲ್ಲಿ ಅವ್ರೆಲ್ರಿಗೂ ತಲುಪಬೇಕು ನೇರವಾಗಿ. ಇದು ಗಾಂಧೀಜಿಯ ಕನಸು, ಅಂಬೇಡ್ಕರ್ ಕನಸು. ಗ್ರಾಮ ಸ್ವರಾಜ್ಯವನ್ನ ಕಟ್ಟಿದ್ದು ಗಾಂಧೀಜಿ. ಅದನ್ನ ಬಿಟ್ಬಿಟ್ಟು ನೀವು ನಿಮ್ಮದೇ ಆದಂತ ಪಂಚಾಯತಿ ಲೆವೆಲ್ಗಳಲ್ಲಿ ನೀವೇನ ಹಕ್ಕು ಚಲಾಯಿಸ್ತೀರ ಅಂತನ್ನಕ್ಕೆ ನಮಗೇನು ಹಕ್ಕು ಬೇಡವಾ? ನಮಗೇನು ಹಕ್ಕು ಬೇಡವಾ? ಕೇಳ್ಬೇಕ ಬೇಡ? ನಾವು ಹಕ್ಕು ಬೇಡವಾ? ಇದು ನಮ್ಮದಲ್ವಾ? ಅವರಪ್ಪಂದ ಇದು ಇದನ್ನ ಕೇಳ್ಬೇಕಾಗಿದೆ ನಾವು. ಯಾರೇ ಅಧಿಕಾರಿಗಳು ಬಂದ್ರೆ ಇದು ನಿಮ್ಮದಲ್ಲ, ಇದು ನಮ್ಮ ಹಕ್ಕು, ಇದು ನಮ್ಮ ಸ್ವರಾಜ್ಯದ ಹಕ್ಕು ಅಂತ ಹೇಳ್ಬೇಕಾಗಿದೆ. ಆ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡೋದಕ್ಕಿಂತ ಮುಂಚೆ, ಆ ತರದೊಂದು ವ್ಯವಸ್ಥೆ ನಿರ್ಮಾಣ ಆಗೋದಕ್ಕಿಂತ ಮುಂಚೆ ನಿಮಗೊಂದು ಎಚ್ಚರಿಕೆಯನ್ನ ಮಾತು ಹೇಳ್ಬೇಕಾಗುತ್ತೆ. ಯಾವ ಕಾರಣಕ್ಕೆ ಈ ವ್ಯವಸ್ಥೆಯನ್ನ ಮಾಡಿದಾರೋ ಅದನ್ನ ನಿರ್ಮೂಲನೆ ಮಾಡಿ, ಅದನ್ನ ತೆಗೆದುಹಾಕಿ, ನಿಮ್ಮದೇ ವ್ಯವಸ್ಥೆಯನ್ನ ತನ್ನಿ, ಆಗ ನಾವು ಒಪ್ಕೋತೀವಿ. ಅದೇನಿಲ್ದೇನೆ ಅದ್ರೆ ಇದರಲ್ಲಿ ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಭೇದ ಭಾವ ಎಣಿಸಿ ಅಲ್ಲಿ ಮಜರೆ ಗ್ರಾಮದಲ್ಲಿ ದೊಡ್ಡೂರಲ್ಲಿ ನೀವು ಪಂಚಾಯತಿ ನಡೆಸ್ತೀನಿ ಅಂತಂದ್ರೆ ಯಾವ ನ್ಯಾಯ? ಈಗಾಗಲೇ ಕ್ರಮ ಜರುಗಿಸಬೇಕಾಗಿತ್ತು. ಪಂಚಾಯತಿಯಲ್ಲಿ ಅಧಿಕಾರಿಗಳು ಈಗಾಗಲೇ ಕ್ರಮ ಜರುಗಿಸಿ ಅದಕ್ಕೆ ಏನು ಮಾನ್ಯತೆ ಕೊಡ್ಬೇಕಾಗಿತ್ತು ಅಂತ ಕೊಡ್ಬೇಕಾಗಿತ್ತು. ಅದು ನಿಮ್ಮ ತಪ್ಪಾಗುತ್ತೆ, ನೀವು ಹೊಣೆಗಾರರಾಗಬೇಕಾಗುತ್ತೆ. ಆ ಕಾರಣದಿಂದ ಇಲ್ಲೇನು ಪಂಚಾಯತಿ ಇಲ್ಲ ಅಲ್ಲೇನೆ ನೀವು ಮಾಡ್ಬೇಕು ಅಂತ ನಮ್ಮ ಒತ್ತಾಯ ಇದೆ. ಒತ್ತಾಯವನ್ನ ಗಟ್ಟಿಗೊಳಿಸುವುದು. ಏನು ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳು ಕೂಡಲೇ ಅದನ್ನು ಬಂದು ಪರಿಶೀಲಿಸಿ ಅಲ್ಲಿ ಏನಾಗ್ಬೇಕು ಅದನ್ನು ಮುಂದುವರಿಸಬೇಕು. ಅದಿಲ್ಲದೆ ಇದ್ರೆ ಇದು ಬೇರೆ ಬೇರೆ ಹಂತವಾಗಿ ನಾವು ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗತ್ತೆ. ಆ ಕಾರಣದಿಂದ ಈಗ ಇರ್ತಕ್ಕಂಥ ಸಿಇಒ ಅವರನ್ನು ಪರಿಚಯ ಇರ್ತಕ್ಕಂಥವ್ರನ್ನೇ ಒಳ್ಳೆ ಅಧಿಕಾರಿಗಳು, ಇವನು ನೀವು ಒಳ್ಳೆ ಅಧಿಕಾರಿಗಳು ಅಂತ ನಮ್ಗೆ ಕೇಳ್ಪಟ್ಟಿದ್ವಿ. ಅದಕ್ಕೆ ಅಂತದನ್ನ ಏನ್ ಮಾಡ್ಬೇಕು ಅದನ್ನ ಕೂಡಲೇ ಅವರು ಮುಂಜಾಗ್ರತೆ ಕ್ರಮಗಳನ್ನು ಜರುಗಿಸಬೇಕಾಗಿತ್ತು. ಅವ್ರಿಗೂ ಸಹ ಮನವಿ ಮಾಡಿದ್ದಾರೆ, ರಾಜ್ಯದಲ್ಲೇನೆ ಅಲ್ಲ ಅವ್ರಿಗೂ ಸಹ ಮನವಿ ಮಾಡಿದ್ದಾರೆ. ಈಗೇನು ಸೆಷನ್ ನಡೀತಾ ಇರೋದ ಕಾರಣದಿಂದ ನಾವು ಖರ್ಗೆ ಸಾಹೇಬರನ್ನು ನಾವು ಭೇಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದ್ರ ಮೊದಲು ಮಾಡಿದ್ದೀವಿ. ಅವ್ರು ಏನು ನಮಗೆ ನೋಡ್ತಾರೆ ಇದನ್ನು ಮುಗಿಸ್ಕೊಂಡ ತಕ್ಷಣ ಸರಿಯಾದ ರೀತಿ ಕ್ರಮ ಜರುಗಿಸದೇ ಇದ್ರೆ ನಾವು ಜಿಲ್ಲಾ ಪಂಚಾಯತಿನ ಮುತ್ತಿಗೆ ಹಾಕ್ಬೇಕಾಗುತ್ತೆ. ಎಲ್ಲಾ ತಾಲೂಕುಗಳು ಜನ ಸೇರಿ ಜಿಲ್ಲಾ ಪಂಚಾಯತಿ ಕಚೇರಿಯನ್ನು ಮುತ್ತಿಗೆ ಹಾಕಂತ ಸಂದರ್ಭ ಒದಗಿ ಬರುವಂತ ಮಾಡಬೇಡಿ. ಆ ಕೆಲಸ ಕೈಗೆತ್ಕೊಳ್ಬೇಕು ಅಂತ ಮಾಡಬೇಡಿ. ಅದರಿಂದ ಈ ಎಲ್ಲ ವಿಷಯಗಳನ್ನ ನೀವು ಮನಗಂಡು ಏನ್ ಮಾಡ್ಬೇಕಾಗಿದೆ ಇಲ್ಲಿ ಕೂಡಲೇ ಮಾಡೋದಕ್ಕೆ ಮುಂದಾಗಬೇಕು. ಆ ಪಂಚಾಯತಿ ಮುದಿಗೆರೆಯಲ್ಲೇನೂ ನಡೀಬೇಕು. ನಿಮ್ದೇನೇ ಆದೇಶಗಳಿರ್ಲಿ ಅದಕ್ಕೆಲ್ಲ ನಾವು ಕೇರ್ ಮಾಡೋದಿಲ್ಲ, ಅದಕ್ಕೆಲ್ಲ ನಾವು ಮಾನ್ಯತೆ ನೀಡೋದಿಲ್ಲ. ನಮಗ್ ಬೇಕಾಗಿರ್ತಕ್ಕಂಥದ್ದು ಈಗಾಗಲೇ ಘೋಷಣೆ ಮಾಡಿರೋ ರೀತಿಯಲ್ಲಿ ಮತ್ತು ಆದೇಶಗಳ ರೀತಿಯಲ್ಲಿ ಮಧುಗಿರಿ ಪಂಚಾಯತಿಯಲ್ಲೇನೆ ಆಗ್ಬೇಕು. ಹೌದಾ? ಇಷ್ಟು ನಾನು ಇರ್ತಕ್ಕಂಥ ಎಲ್ಲ ವಿಷಯಗಳನ್ನು ಹೇಳಿದ್ದೀನಿ. ಇಡೀ ಕೇವಲ ಒಂದೇ ಜನಾಂಗಕ್ಕೆ ಇದು ಸೀಮಿತ ಆಗಿಲ್ಲ. ಒಂದೆಲ್ಲ ಶೆಡ್ಯೂಲ್ ಮಾಡಿ ಅನೇಕ ಜಾತಿಗಳನ್ನ ಒಟ್ಟುಗೂಡಿಸಿ ಒಂದು ಪಂಚಾಯತಿ ಲೆವೆಲ್ ಅಲ್ಲಿ ಮಾಡಬೇಕು ಅಂತ ಅನ್ನೋದನ್ನ ರೂಪಿಸಿದ್ದಾರೆ. ಅದಕ್ಕೆ ಅದನ್ನ ರೂಪರೇಷೆಗಳನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಪಂಚಾಯತಿ ಕಾರ್ಯಕ್ರಮಗಳನ್ನ ನಾನು ಏನೋ ಹೇಳಲಿಕ್ಕೆ ಹೋಗಲ್ಲ. ಅವ್ರು ಏನೆಲ್ಲ ಮಾಡಬೇಕಾಗಿದೆ ವ್ಯವಸ್ಥಿತ ರೀತಿಯಲ್ಲಿ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಬಿಡುಗಡೆ ಆಗ್ತಕ್ಕಂಥ ಹಣನ ಪ್ರತಿಯೊಂದು ಕುಟುಂಬಕ್ಕೂ ಅದು ಸಲ್ಲಬೇಕು ಅನ್ನೋ ಕಾರಣಕ್ಕೆ ಪಂಚಾಯತಿ ಮೂಲಕ ಹೋಗ್ಲಿ. ಅದಕ್ಕೆ PDOಗಳಂತ ಮಾಡ್ಕೊಂಡಿರ್ತಾರೆ, EOಗಳಂತ ಮಾಡಿರ್ತಾರೆ, CEOಗಳಂತ ಮಾಡಿರ್ತಾರೆ.
ನೀವು ಇಷ್ಟೆಲ್ಲ ಅಧಿಕಾರ ನಿಮ್ ಕೈಯಲ್ಲಿರುವಾಗ ಇದಕ್ಕೆ ಮತ್ತೆ ದ್ರೋಹ ಮಗಿತಕ್ಕಂಥದ್ದು ಬೇಕಾಗಿಲ್ಲ. ಯಾರ ಮಾತುಗಳಿಗೂ ನೀವು ಸೊಪ್ಪಾಕೋದಿಲ್ಲ ಅಂತ ಭಾವಿಸ್ತಿದ್ದೀನಿ ಅಧಿಕಾರಿಗಳೇ. ಯಾರ ಮಾತು ನೀವು ಕೇಳಬೇಡಿ, ಕಾನೂನುಬದ್ಧವಾಗಿ ಮಾಡಿ, ಸಂವಿಧಾನಬದ್ಧವಾಗಿ ಮಾಡಿ. ಅಲ್ಲಿರ್ತಕ್ಕಂಥ ನಿರ್ಣಯಗಳನ್ನ ತೆಗೆದುಕೊಂಡಿದ್ದೀರೋ, ಏನ್ ನಿರ್ಣಯಗಳು ತೆಗೆದುಕೊಂಡಿರೋ ಆ ಪ್ರಕಾರ ಮಾಡಿ. ನೀವು ಎಕ್ಸ್ಟ್ರಾ ಏನ್ ಕೊಡ್ಬೇಕಾಗಿಲ್ಲ, ನಾವು ಕೇಳ್ತಾನೂ ಇಲ್ಲ. ಅದರಿಂದ ಒತ್ತಾಯಪೂರ್ವಕವಾಗಿ ಎಲ್ಲಾ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊತಾ ಇದ್ವಿ. ಅದಿಲ್ಲದ್ರೆ ಮುಂದಿನ ದಿನಗಳೇ ಬೇರೆ ರೀತಿಯ ಸ್ವರೂಪನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಅದಕ್ಕೆ ನೀವೇ ಕಾರಣರಾಗ್ತೀರಿ. ಪೊಲೀಸ್ ಇಲಾಖೆಯವರು ಬಂದಿದ್ರೆ ಹೇಳ್ತಾ ಇದ್ದೆ ಸರಿಯಾಗಿ. ಈಗಾಗಲೇನಾದ್ರೂ 3 ದಿವಸಗಳಾದ್ರೂ ನೀವು ಅದಕ್ಕೇನೋ ಒಂದು ಕ್ರಮ ಜರುಗಿಸಿಲ್ಲ ಅಂತಂದ್ರೆ ಇದು ನಿಮ್ಮ ನಿಷ್ಕ್ರಿಯತೆಯನ್ನು ತೋರಿಸ್ತದೆ. ಅದರಿಂದ ಇವನ್ನೆಲ್ಲನೂ ಇಟ್ಕೊಂಡು ಏನು ಮಾಧ್ಯಮದ ಗೆಳೆಯರು ಇಲ್ಲಿದ್ದಾರೆ ಅವ್ರ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ, ಕೂಡಲೇ ನಿಮಗೆ ಕ್ರಮ ಜರುಗಿಸಿ ನ್ಯಾಯವನ್ನ ಸಲ್ಲಿಸ್ಕೊಡ್ಬೇಕು, ನ್ಯಾಯವನ್ನ ದಕ್ಕಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಕೇಳ್ತೀನಿ. ಜೈ 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 ಭೀಮ್. ಜೋರ ಬರಬೇಕು, ಮುಂಗಲು ಮುಟ್ಟಬೇಕು. ಜೈ 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 ಭೀಮ್. ಜೈ ಭೀಮ್ ಜೈ ಭೀಮ್. ಜೈ ಭೀಮ್ ಜೈ ಭೀಮ್. ಎಲ್ರಿಗೂ